ಥರ ಬೆಳಗ್ಗೆ ರೈಡ್ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಬಿಸಿಲಿಗೆ ಹೋಗ್ಬೇಕಾಗಿತ್ತು, ಬಟ್ ಬಿಸಿಲೇ ಮಿಸ್ ಆಯಿತು. ಬಟ್ ಮಾನ್ಸೂನಲ್ಲಿ ಬಿಸಿಲೇ ಬೆಟರು. ಈ ಟೈಮ್ ಮಳೆ ಹೋಯ್ತಾ ಇಲ್ಲ. ನಾನು ಮಾನ್ಸೂನ್ ರೈಡ್ ಮಾಡೋಣ ಅಂತ ಬಂದರೆ ಏನು ಹೇಳಿ, ಒಳ್ಳೆ ಕಥೆ ಐತಿ. ಇಲ್ಲಿಂದ ಬಿಸಿಲು ಎಷ್ಟಿದೆ ಅಣ್ಣ? ಬಿಸಿಲು 20. ಹೋಗ್ಬೋದಲ್ವಾ? 6 ಗಂಟೆ ಒಳಗೆ ಹೋಗ್ಬೇಕು, 6 ಗಂಟೆ ಬಂದು ಬಿಡಲ್ವಾ? ಸ್ನೇಹಿತರೆ, ಹೊಸಳ್ಳಿಗುಡದಿಂದ ಹೊರಡ್ತಾ ಇದ್ದೀನಿ ಈಗ. ಅಣ್ಣ ಬಾಯ್ 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 ಬಾಯ್. ಇಲ್ಲಿಂದ ಬಿಸಿಲು ಎಷ್ಟಿದೆ ಅಣ್ಣ? ಬಿಸಿಲು 20. ಹೋಗ್ಬೋದಲ್ವಾ? 6 ಗಂಟೆ ಒಳಗೆ ಹೋಗ್ಬೇಕು, 6 ಗಂಟೆ ಬಂದು ಬಿಡಲ್ವಾ? ಫಾರೆಸ್ಟ್ ಮೊದಲೇನು ಇರಲಿಲ್ಲ. ಹಾಂ, ಈ 1 ಇಯರಿಂದ ಏನೋ ಗೇಟ್ ಎಲ್ಲ ಮಾಡ್ಕೊಂಡು ಅಲ್ಲಿ ಟಿಕೆಟ್ ಮಾಡಿ ಹೋಗ್ಬೋದಲ್ವ ಅಣ್ಣ ಅಷ್ಟೊತ್ತಿಗೆ? ಹೋಗ್ಬೋದು. ಪರ್ ಹೆಡ್ 20 ರೂಪಾಯಿ. ಹಾಂ ಸಾಕು ಬಿಡಿ ಸಾಕು ಬಣ್ಣ ಚೆಲ್ದಿದೆ. ಹಾಂ, ರೂಮ್ ಎಲ್ಲನೂ ಸಿಗುತ್ತಾ ಅಣ್ಣ ಅಲ್ಲಿ ಬಿಸಿಲೆ ಹತ್ರ? ಹಾಂ ಅಣ್ಣ, ಹಾಂ ಹೌದಾ? ಹಾಂ ಹಾಂ, ಇಲ್ಲಿ ಎಲ್ಲಿ ಹೊಸಳ್ಳಿನಾ? ಹಾಂ ಹಾಂ, ಹೊಸಳ್ಳಿ ಬೆಟ್ಟ ಮುಗಿಸ್ಕೊಂಬಂದೆ. ನಾನು ರೆಸ್ಟ್ ಬೇಕು ಸ್ವಲ್ಪ. ಆಫ್ ರೋಡಿಂಗ್ ಮಾಡಿದೆ, ಕೈಯೆಲ್ಲ ನೋವು ಅಂದ್ಬಿಟ್ಟಿದೆ. ಇದು ಹೆಂಗೂ ಇವಾಗ ಹೋಗೋದಕ್ಕಾಗಲ್ಲ ಬಿಸಿಲೇ ಮೇಲೆ. ಬೆಳಗ್ಗೆ ಎದ್ದು ಹೋಗ್ಬೋದು. ಹಾಂ ಹಾಂ, ನಂಬರ್ ಕೊಡಿ ಅಣ್ಣ. ರೂಮ್ ಅವೈಲಬಲ್ ಇದೆಯಾ? ಸಿಂಗಲ್? ಹಾಂ, ಒಬ್ಬನೇ ಇರೋದು. ಹಾಂ ಅಣ್ಣ, ಬಿಸಿಲಿಗೆ ಹೋದರೂ ವೇಸ್ಟ್ ಇವತ್ತು. ಯಾಕೆಂದರೆ 6 ಗಂಟೆ ಆಗುತ್ತೆ ಅಲ್ಲಿಗೆ ಅಷ್ಟೊತ್ತಿಗೆ. ಕಾಲ 5 ಗಂಟೆ ಆಗಿಬಿಟ್ಟಿದೆ. ಸೊ ಇಲ್ಲೇ ಒಳವನಹಳ್ಳಿ ಅಂತೆ. ಸೊ ಅಲ್ಲಿ ರೂಮು ಮಾಡಿ ಮಲ್ಕೊಳ್ಳೋಣ, ಇನ್ನೇನಿಲ್ಲ ಕೆಲಸ. ಆಫ್ ರೋಡಿಂಗ್ ಮಾಡಿ ಸ್ವಲ್ಪ ಕೈ ಪೈನ್ ಬಂದುಬಿಟ್ಟೈತೆ ಲೆಫ್ಟ್ ಸ್ಟ್ಯಾಂಡು. ಸ್ನೇಹಿತರೆ, ಬೆಳಗ್ಗೆ ಮಾರ್ನಿಂಗ್ ತಿಂಡಿ ತಿಂದಿರೋದು ಅಷ್ಟೇ. ಮತ್ತು ಮಧ್ಯಾಹ್ನ ಟೀ ಬ್ರೇಕು ಏನಂದ್ರೆ ಏನಿಲ್ಲ. ಹೊಸಳ್ಳಿ ಬೆಟ್ಟ ಹೋಗಿ ಬಂದಿದ್ದು, ಇವಾಗ ರೂಮಲ್ಲಿ ಚೆಕ್ಇನ್ ಆಗಿರೋದು. ಸೊ ಏನಾದರೂ ತಿನ್ಕೊಬರ್ತೀನಿ ಆಚೆ ಹೋಗಿ. ರೂಮ್ ನೋಡಿ ಚೆನ್ನಾಗಿದೆ. ವಾಶ್ರೂಮ್ ಕೂಡ ಚೆನ್ನಾಗಿದೆ, ಕ್ಲೀನಾಗಿದೆ. ಹೊಸ ಬಿಲ್ಡಿಂಗ್ ಇದು. 800 ತೊಗೊಂಡಿದ್ದಾರೆ ರೂಮ್ಗೆ. ಸೊ ಇವಾಗ ನಾಳೆ ಏನು ಪ್ಲ್ಯಾನು ಅಂತ ಇವತ್ತು ನೈಟ್ ಡಿಸೈಡ್ ಮಾಡ್ಕೊಳ್ತೀನಿ. ಸೊ ಬಿಸಿಲಿಗೆ ಹೋಗೋಣ ಅಂತ ಹೊರಟೆ, ಬಟ್ ಟೈಮ್ಸ್ 6 ಗಂಟೆಗೇನೋ ಕ್ಲೋಸ್ ಆಗುತ್ತಂತೆ ಇವಾಗ. ಮುಂಚೆ ಥರ ಇಲ್ಲ, ಫಾರೆಸ್ಟ್ ಏನೋ ಇದು ಮಾಡಿದಾರಂತೆ. ವ್ಲಾಗ್ನ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಫುಲ್ಲು ರೆಸ್ಟ್ ಆಗಿರ್ತೀನಿ. ಸಿಗೋಣ. ಹಲೋ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ ಹೇಳ್ತಾ, ನಾನು ನಿಮ್ಮ CNS ಕನ್ನಡಿಗ. ಸೊ ಅಡ್ಲಳ್ಳಿ ಅನ್ನೋ ಊರಲ್ಲಿ ಸ್ಟೇ ಆಗಿದ್ದು ನೈಟು. ಸೊ ಇವಾಗ ಇಲ್ಲಿಂದ ಬೆಟ್ಟದ ಭೈರವೇಶ್ವರಕ್ಕೆ ಹೋಗೋಣ ಅಂತ. ಸೊ ಕಾಗಿನಹರೆಗೆ ಹೋಗ್ಬೋದಾಯಿತು, ಬಟ್ ಅದು ಆಫ್ ರೋಡಿಂಗು. ರಾಣಿಜರೆ ಬೇರೆ ಒಂದು ಆಫ್ ರೋಡಿಂಗ್ ಇದೆ. ಎರಡು ಆಫ್ ರೋಡಿಂಗ್ ಮಾಡೋದಕ್ಕಾಗಲ್ಲ ಅಟ್ ಎ ಟೈಮ್ ಅಂದ್ಬಿಟ್ಟು. ಸೊ ಬೆಟ್ಟದ ಭೈರವೇಶ್ವರ ಹೋಗಿ ಅಲ್ಲಿಂದ ದೇವರ ಮನೆ ಹೋಗಿ ರಾಣಿಜರಿ ಆಫ್ ರೋಡಿಂಗ್ ಹೋಗೋಣ ಅಂತ. ಅದಕ್ಕೋಸ್ಕರ ಈಗ ನೋಡಿ 6:16 ಆಗಿದೆ. ಸೊ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೊರಡೋಣ. ಇದು ಡೇ 2 ವ್ಲಾಗು. ಸೊ ಡೇ 1 ವ್ಲಾಗು ನೋಡ್ಬೋದು, ಆಫ್ ರೋಡಿಂಗು. ವೀಡಿಯೋ ನೋಡದೇ ಇದ್ದವರು ವೀಡಿಯೋ ನೋಡಿ ಹೋಗಿ. ಸೊ ಬನ್ನಿ, ಟಾಪ್ ಬಾಕ್ಸ್ ಎಲ್ಲ ಆಗಲೇ ಗಾಡಿಗೆ ಫಿಕ್ಸ್ ಮಾಡಿಬಿಟ್ಟು ಬಂದೆ. ಸೊ ಬನ್ನಿ ಹೊರಡೋಣ. ಗಾಡಿಗೆ ಫಿಟ್ ಆಗಿದೆ. ಸೊ ನಾವು ಉಳ್ಕೊಂಡಿದ್ದು ಶ್ರೀದೇವಿ ಕಾಂಪ್ಲೆಕ್ಸ್ ಅಂತ. ನೋಡಿ ರೂಮೆಲ್ಲ ಚೆನ್ನಾಗಿದೆ, ಪಾರ್ಕಿಂಗ್ ನೋಡಿ ಚೆನ್ನಾಗಿದೆ. ಸೊ ಗಾಡಿ ಸ್ವಲ್ಪ ವಾರ್ಮ್ ಅಪ್ ಬಿಡೋಣ. ಹ್ಯಾಂಡ್ ಗ್ಲೌಸ್ ಚೇಂಜ್ ಮಾಡಿದೆ, ಇವಾಗ ಫುಲ್ ಹಾಕ್ಕೊತಾ ಇದ್ದೀನಿ. ಮುಂಚೆ ಬಂದಾಗ ಆಫ್ ಹಾಕೋ ಬಂದಿದ್ದೆ. ಇದೊಂದು ಟ್ರೈ ಮಾಡೋಣ ಇವತ್ತು. ಫುಲ್ಲಲ್ಲಿ ಏನಂದರೆ ಹಿಂಸೆ, ಯಾವಾಗಲೂ ಬಿಚ್ಚಬೇಕು ಹಾಕಬೇಕು. ಆಫಲ್ಲಿ ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಕೈಗೆ ದೊಡ್ಡನ ಆಯ್ತಾ ಅಂತ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ.
ಅದ್ರಲ್ಲಿ ಹತ್ತದೇ ಒಂದು ಹಿಂಸೆ ಆಗ್ಬಿಟ್ಟೈತೆ ಈಗ. ಯಾವ ಅಂಗಡಿಗಳು ತೆಗ್ದಿಲ್ಲ ಇನ್ನು 6:30. ನೋಡೋಣ ಮುಂದೆ ಎಲ್ಲಾದರೂ ಅಂಗಡಿಗಳ ಹತ್ರ ಹಾಕಿ ಕಾಫಿ ಕೊಡ್ಕೊಂಡು. ನೆನ್ನೆ ಒಂದೇ ಕಾಫಿ ಆಗಿರೋದು ಬರುವಾಗ. ಬಿಸಿಲಿಗೆ ಹೋಗ್ಬೇಕಾಗಿತ್ತು, ಬಟ್ ಬಿಸಿಲೇ ಮಿಸ್ ಆಯಿತು. ಬಟ್ ಮಾನ್ಸೂನಲ್ಲಿ ಬಿಸಿಲೇ ಬೆಟರು. ಈ ಟೈಮ್ ಮಳೆ ಹೋಯ್ತಾ ಇಲ್ಲ. ನಾನು ಮಾನ್ಸೂನ್ ರೈಡ್ ಮಾಡೋಣ ಅಂತ ಬಂದರೆ ಏನು ಹೇಳಿ, ಒಳ್ಳೆ ಕಥೆ ಆಯ್ತು ಇವತ್ತು. ಸೊ ಲಾಸ್ಟ್ ಟೈಮ್ ಇಷ್ಟೊತ್ತಿಗೆ June 12ಗೆ ಆಲ್ಮೋಸ್ಟು ರೆಡ್ ಅಲರ್ಟ್ ಮಾಡಿದರು. ನಾವು ಎಲ್ಲ 1 ವೀಕು ಲಾಸ್ಟು ಹೋಗಿದ್ದೀನಿ ನೋಡಿ, ಯೂಟ್ಯೂಬಲ್ಲಿದೆ ಆ ವೀಡಿಯೋಸ್ಗಳು. ಸೊ ಆ ವೀಡಿಯೋಗಳೆಲ್ಲ ನೋಡಿದ್ರೆ ಎಷ್ಟು ಮಳೆ ಬಿಡ್ದಂಗೆ ಹೊಡಿತಾ ಇತ್ತು, ಆ ಥರ ಇತ್ತು ಈ ಟೈಮಲ್ಲೆಲ್ಲ. ಈಗ ನೋಡಿದ್ರೆ ಒಂಚೂರು ಮಳೆ ಎಲ್ಲ ಹಂಗಾಗ್ಬಿಟ್ಟೈತೆ. ಮುಂದೆ ನೋಡ್ಬಿಡು ಮಿಸ್ಟು ಫುಲ್ ತುಂಬ್ಕೊಂಬಿಟ್ಟೈತೆ. ಸೂಪರ್ ಕ್ರೇಜಿ. ಹಿಂಗಾಗ್ಬಿಟ್ರೆ ಏನು ಹೇಳಿ, ಮಾನ್ಸೂನ್ ರೈಡ್ ಹೆಂಗೆ ಮಾಡೋದು ನಾವು. ನೋಡ್ಗುರು ಮುಂದೆ ಹೆಂಗಿದೆ. ಬೆಳಗ್ಗೆ ಒಳ್ಳೆ ಚಿಲ್ ರೈಡು. ಹಂಗಾಗಿ ಈಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಈ ವರ್ಷನೇ ಮಳೆ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಇನ್ನು ನೆಕ್ಸ್ಟ್ ಮಂತು ಯಾವ ರೈಡ್ ಪ್ಲ್ಯಾನ್ ಇಲ್ಲ. ಆಗಸ್ಟ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡೋಣ ಆಗಸ್ಟಲ್ಲಿ ಏನಾದ್ರು ಒಳ್ಳೆ ಮಳೆ ಹೊಡೆಯುತ್ತಾ ಏನು ಕತೆ ಅಂತ. ಎಲ್ಲೂ ನೀರುಗಳು ಇಷ್ಟೊತ್ತಿಗೆಲ್ಲ ಕೆರೆ ಕಟ್ಟೆ ಇವೆಲ್ಲ ನದಿ ಎಲ್ಲ ಹರಿಬೇಕಾಗಿತ್ತು ಬಿಡುವಿಲ್ದಂಗೆ. ಸೊ ಇವುಗಳು ನೋಡಿದ್ರೆ ಎಲ್ಲ ಖಾಲಿ ಹೊಡಿತಾ ಇದ್ದಾವೆ. ಈ ಥರ ಬೆಳಗ್ಗೆ ರೈಡ್ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಮೈಂಡು ಕೂಡ ಅಷ್ಟು ಎಷ್ಟೇ ಇದ್ದಿದ್ರು ರಿಲೀಫ್ ಆಗಿಬಿಡುತ್ತೆ. ಸೊ ಸ್ವಲ್ಪ ವಾಯ್ಸ್ ಚೇಂಜ್ ಆಗೈತೆ ಅನ್ಕೋತೀನಿ. 49 ಕಿಲೋಮೀಟ್ರಲ್ಲಿ ಬೆಟರ್ ಭೈರವೇಶ್ವರ ಸಿಗುತ್ತೆ. ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಿಸ್ಲೆ ಘಾಟಿಂದ ಹೋಗಿ ಸಂಸೆಡ್ ಇಡುಪೆ ಇವತ್ತೇ ಮುಗಿಸ್ಬಿಡೋಣ ಅಂತ. ಸೊ ಸಂಸೆಡ್ ಇಡುಪೆ ಲಾಸ್ಟ್ ಹೋಗೋ ದಿನ ಮಾಡೋಣ ಅಂತ. ಯಾಕೇಳಿ ಆರಾಮಾಗಿ ಹೊಡೆದು ಸೀದಾ ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು. ಸೊ ಅದೊಂದೇ ಇಟ್ಕೊಳೋದು, ಇನ್ಯಾವು ಇಟ್ಕೊಳಲ್ಲ. ಲಾಸ್ಟು ನಾಳೆ ಇವತ್ತು ಬೆಟ್ಟದ ಭೈರವೇಶ್ವರ, ರಾಣಿಜೇರಿ, ದೇವ್ರ ಮನೆ ನಿಯರ್ ಯಾವ್ದು ಸಿಗುತ್ತೋ ಅದು ಕವರ್ ಮಾಡ್ಕೊಬಿಡ್ತೀನಿ. ನಾಳೆ ಇನ್ನೊಂದು ಪ್ಲೇಸು ಸಂಸೆಡ್ ಇಡುಪೇನೆ ಮೋಸ್ಟ್ಲಿ ಒಂದು 3-4 ಅವರ್ಸ್ ಆಗುತ್ತೆ ಅನ್ಕೋತೀನಿ. ಮಳೆ ಇಲ್ಲ ಅಷ್ಟೊತ್ತು ಆಗೋಲ್ಲ ಅನ್ಕೋತೀನಿ. ಒಂದು 2 ಅವರ್ಸ್ ಅಂದ್ಕೊಳ್ಳಿ. ಮಳೆ ಇದ್ದಿದ್ರೆ ಸ್ವಲ್ಪ ರಿಸ್ಕ್ ಆಗಿರೋದು. ನಾರ್ಮಲ್ ಆಗಿದೆ. ಹಂಗೂ ಭೂಮಿ ನೆಂದಿದೆ. ನೆನ್ನೆ ನೋಡ್ಬೋದು ನೀವು ಹೊಸಳ್ಳಿ ಬೆಟ್ಟದಲ್ಲಿ. ನಾವು ಬರೋಕ್ಕೂ ಮುಂಚೆ ಲೈಟಾಗಿ ಮಳೆ ಹೊಡೆದಿತ್ತು ಈ ಕಡೆ. ಸನ್ರೈಸ್ ಆಗ್ತೈತೆ ನೋಡಿ. ಸೊ ಬನ್ನಿ ಮುಂದೆ ಸಿಗೋಣ ಸ್ನೇಹಿತರೆ. ನೋಡಿ ಇಲ್ಲೊಂದು ಯಾವುದೋ ಲೇಕ್ ಏನೋ ಇದೆ, ಕೆರೆ. ಸೊ ಒಳ್ಳೆ ಸನ್ರೈಸ್ ಆಗ್ತೈತೆ ಮುಂದೆ. ನೋಡಿ ನೇಚರ್ ಹೆಂಗಿದೆ. ಒಂದು ಫೋಟೋ ಹಾಕೊಳ್ಳೋಣ ಅಂತ ನಿಲ್ಸಿದೆ. ಲಕ್ಷ್ಮೀಪುರ ಅಂತಿದು. ಚೆನ್ನಾಗಿದೆ ಅಲ್ವಾ. ಅಯ್ಯೋ ನೋಡಿ ಇದೇ ಹಿಂಸೆ ಇವಾಗ. ಅನ್ಲಾಕ್ ಮಾಡೋಕ್ಕಾಗಲ್ಲ ಫೋನ್ನ. ಅದಕ್ಕೆ ಫುಲ್ ಹ್ಯಾಂಡ್ ಗ್ಲೌಸು ಹಾಕೋದಕ್ಕೆ ಹಿಂಸೆ.